ಮಸಾಜ್ ಪ್ರಿಯ ವಚನಾನಂದ ಶ್ರೀಗಳಿಗೆ ಹೆಚ್ಚಿದೆ ಸಂಕಷ್ಟ. ಶ್ರೀಗಳ ವಿರುದ್ಧ ಹಾಸ್ಟೆಲ್ ವಿದ್ಯಾರ್ಥಿಗಳಿಂದಲೇ ಈಗ ದೂರು ದಾಖಲಾಗಿರುವಂಥದ್ದು. ಹಾಗಾಗಿ ವಚನಾನಂದ ಶ್ರೀಗಳ ವಿರುದ್ಧ ದಾಖಲಾಗುತ್ತಾ FIR ಅಂತಕ್ಕಂಥ ಪ್ರಶ್ನೆ. ಹಾಸ್ಟೆಲ್ ವಿದ್ಯಾರ್ಥಿಗಳು ದೂರು ಕೊಟ್ಟಿರೋದು ಮಕ್ಕಳ ಕಲ್ಯಾಣ ಸಮಿತಿಗೆ. ಮಕ್ಕಳ ಕಲ್ಯಾಣ ಸಮಿತಿಯವರು ಪೊಲೀಸ್ಗೆ ರೆಫರ್ ಮಾಡಿ FIR ದಾಖಲು ಮಾಡ್ಕೊಳ್ಳೋದಕ್ಕೆ ರೆಫರ್ ಮಾಡ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ ಈಗ ಸದ್ಯಕ್ಕಿರ್ತಕ್ಕಂಥದ್ದು. ಸೊ ಹಾಗಾಗಿ ಪೊಲೀಸ್ ಕ್ರಮಗಳ ತನಕ ಹೋಗುತ್ತಾ, ಇದು ಹೋಗಬೇಕು ಆ್ಯಕ್ಚುಲಿ. ಯಾಕೆಂದರೆ ಮಕ್ಕಳೇ ದೂರು ಕೊಟ್ಟಿರೋದ್ರಿಂದ ಆ ದೂರಿಗೆ ಇನ್ನಷ್ಟು ತೂಕ ಬಂದಂತಾಗಿದೆ. ಯಾರು ಈ ರೀತಿ ಶೋಷಣೆಗೆ ಒಳಗಾಗಿದ್ದಾರೋ ಅವರಿಂದಲೇ ದೂರನ್ನು ಕೊಡಿಸಿದ್ರೆ ಅದಕ್ಕೆ ಹೆಚ್ಚಿನ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಈಗ ವಚನಾನಂದ ಶ್ರೀಗಳ ವಿರುದ್ಧ ಏನು ಆರೋಪ ಕೇಳಿಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಮಕ್ಕಳ ಕಲ್ಯಾಣ ಸಮಿತಿಯವರು ಇವತ್ತು ಮಠಕ್ಕೆಲ್ಲ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ನಿಮಗೆ ಈ ಪೊಲೀಸರು ದೂರು ದಾಖಲಾದಾಗ ಸ್ಪಾಟ್ ಮಹಜರ್ ಮಾಡ್ತಾರಲ್ಲ, ಆ ಥರ ಇದು ಕೂಡ ಸ್ಪಾಟ್ ಮಹಜರ್. ಸ್ವಾಮೀಜಿಗಳು ಹೊಡೆಯೋದು ಬಡಿಯೋದು ಮಾಡಕ್ಕಂತರು. ಆಮೇಲೆ ದಾಸೋಹಕ್ಕೆ ಕೂಡ ಹಾಕಿದ್ರು ಸ್ವಾಮೀಜಿಗಳು. ನಾವು ನಮ್ಮ ತಾಯಿಗೆ ಇದ್ವಿ, ಮಠ ಸ್ವಾಮೀಜಿಗಳು ಹೊಡ್ಯಾಕಂತಾರಂತೆ. ಆಮೇಲೆ ನಮ್ಮ ತಾಯಿಗಳು ಊರಿಗೆ ಕರ್ಕೊಂಡು ಬಂದರು. ಕಾರಣ ವಚನಾನಂದ ಸ್ವಾಮೀಜಿ. ವಚನಾನಂದ ಸ್ವಾಮೀಜಿಯವರು ತಮ್ಮ ವೈಯಕ್ತಿಕ ಕೆಲಸಗಳಿಗೆ ನಮ್ಮನ್ನು ದುರುಪಯೋಗಪಡಿಸಿಕೊಂಡರು. ಅವರು ತಮ್ಮ ವೈಯಕ್ತಿಕ ಕೆಲಸಗಳೆಂದರೆ ಮಸಾಜ್ ಮಾಡೋದು, ಬಟ್ಟೆ ಒಗೆಯುವುದು, ಹೀಗೆ ಮುಂತಾದ ಕೆಲಸಗಳಿಗೆ ನಮ್ಮನ್ನು ಬಳಸಿಕೊಂಡರು. ಹಾಗೆ ಮತ್ತು ನಾವು ಕಾಲೇಜಿಗೆ ಹೋಗ್ತೀವಿ ಅಂದರೆ ನಮಗೆ ಏನು ನಮ್ಮ ಮಂದಿಗೆ ಏನು ಕೆಲಸ ಸಿಗಲ್ಲ ಅಂತಂದು ಅವಾಚ್ಯ ಶಬ್ದಗಳಿಂದ ನಮಗೆ ಬೈದರು. ಹಾಗಾಗಿ ಇವರು ನಮ್ಮ ಸ್ವಾಮೀಜಿಯವರು ನಮಗೆ ಕಾಲೇಜಿಗೆ ಹೋಗೋಕ್ಕೆ ಬಿಡದೇ ಇದ್ದರಿಂದ ನಮಗೆ ಶಿಕ್ಷಣವು ಕುಂಠಿತಗೊಂಡಿದೆ. ಇದನ್ನು ನನ್ನ ಸ್ವ ಇಚ್ಛೆಯಿಂದ ಹೇಳಿದ್ದೇನೆ. ನನ್ನ ಶಿಕ್ಷಣವು ಕುಂಠಿತಗೊಳ್ಳಲು ವಚನಾನಂದ ಸ್ವಾಮೀಜಿಯವರೇ ಕಾರಣ. ಸ್ವಾಮೀಜಿಗಳು ಸೊ ಇದು ಹಾಸ್ಟೆಲ್ನ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂತಹ ಆರೋಪ ಏನು ನಡೀತಾ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಬಟ್ ಇದನ್ನು ಮಠದ ಭಕ್ತಾದಿಗಳು ಇದೆಲ್ಲ ಒಂದು ಷಡ್ಯಂತ್ರ, ಪಿತೂರಿ, ಯಾರ್ದೋ ಚಿತಾವಣೆಯಿಂದ ಹೀಗೆ ಮಾಡಿದ್ದಾರೆ ಅಂತಲೂ ಕೂಡ ಕೆಲವರು ಆರೋಪವನ್ನು ಮಾಡ್ತಾರೆ. ಬಟ್ ಏನೇ ಆದರೂ ಪೊಲೀಸ್ನಲ್ಲಿ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಅಧಿಕೃತ FIR ಆಯಿತು ಅಂತಂದರೆ ಆಗ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ, ತನಿಖೆಯನ್ನು ಎದುರಿಸಬೇಕಾಗತ್ತೆ, ಎಲ್ಲವೂ ಆಗಬೇಕಾಗತ್ತೆ. ಸೊ ಹಾಗಾಗುತ್ತಾ ಮತ್ತಷ್ಟು ವಚನಾನಂದ ಶ್ರೀಗಳಿಗೆ ಸಂಕಷ್ಟ ಎದುರಾಗುತ್ತಾ ಅಂತಕ್ಕಂಥದ್ದೇ ಸದ್ಯಕ್ಕೆ ಇರತಕ್ಕಂತಹ ಪ್ರಶ್ನೆ. ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ